ನಿನ್ನೆ ದಿನ ವಿಜಯಪುರದಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ಆಚರಣೆ ಮಾಡ್ತಾ ಇದ್ರು. ಆದರೆ ದೇಗುಲದಲ್ಲಿ ಕೆಲ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ವಿಜಯಪುರ ವರಮಹಾಲಕ್ಷ್ಮಿ ದೇಗುಲದಲ್ಲಿ ಕಳ್ಳರ ಕೈ ಚಳಕ. ಗಚ್ಚಿನಕಟ್ಟಿ ಕಾಲೋನಿ ಬಳಿಯ ಲಕ್ಷ್ಮೀ ನಗರದಲ್ಲಿ ಕೃತ್ಯ ಎಸಗಲಾಗಿದೆ. ದೇವಿಯ ಮೈಮೇಲಿನ ಬಂಗಾರ ಬೆಳ್ಳಿ ಆಭರಣ ಕಳ್ಳತನ, ನಿಮ್ಮ ಬಾಯಿಗೆ ಮಣ್ಣು ಹಾಕ. ನಿನ್ನೆಯಷ್ಟೇ ದೇವಿ ಜಾತ್ರೆ ವಿಜೃಂಭಣೆಯಿಂದ ಮಾಡಿದ್ದ ಜನರು, ಜಾತ್ರೆಯ ನಿಮಿತ್ತ ದೇವಾಲಯದ ಬಾಗಿಲು ಓಪನ್ ಇಟ್ಟಿದ್ದ ಜನ ತಡರಾತ್ರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಅಷಡ್ಢಾಳರ ಆ ದೇಗುಲ ಇರೋ ಕಾಲೋನಿಯಲ್ಲಿ ನಡ್ಕೊಂಡೋಗಿರೋ ಮಹಿಳೆಯ ಕುತ್ತಿಗೆಯಲ್ಲಿರೋ ಮಾಲೆ ಅಲ್ಲ ಕಾಣೆಯಾಗಿರೋದು, ಆ ದೇಗುಲದ ದೇವಿಯ ಮೇಲೆ ಹಾಕಲಾಗಿದ್ದ ಮಾಲೆಯನ್ನೇ ಹೊತ್ಕೊಂಡೋಗಿದ್ದಾರೆ ಕಳ್ಳರು. ತಡರಾತ್ರಿ ಲಕ್ಷಾಂತರ ರು ಮೌಲ್ಯದ ಚಿನ್ನಾಭರಣವನ್ನ ಕಳವು ಮಾಡಲಾಗಿದೆ. ನಿಜಕ್ಕೂ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ಅನ್ನುವಂತಹದ್ದೇ. ವರಮಹಾಲಕ್ಷ್ಮಿ ಆ ಹಬ್ಬಕ್ಕೆ ಅದರದೇ ಆದಂತಹ ಧಾರ್ಮಿಕ ಕಾರಣಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳು. 8/2026 ಅನ್ನಪ್ರಸಾದ ಶುಕ್ರವಾರ ಸಾರ್ವಜನಿಕದ ಗುಡಿ ಎದುರಿಸ್ತಾರೆ. ನಮ್ಮ ಲಕ್ಷ್ಮೀ ಗುಡಿ ಆಭರಣಗಳು ತಿಳಿದು ಮಾಡಿದ್ದಾರೆ. ಅದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ APMC ಪೊಲೀಸ್ ಠಾಣೆಗೆ. ಅದು ಎಲ್ಲಿದ್ದರೂ ನಮ್ಮ ವಸ್ತುಗಳು ತಂದು ಕೊಟ್ಟರೆ ಬೇಯಿಸಿದಾರೆ ಅವರು. ಮತ್ತು ಜಯರ್ಕರ್ತ ಅವ್ರು ತಂದು ಕೊಡ್ಲಿಕ್ಕಂದ್ರೆ ಅವರು ಏನು ಕೊಲೆಗೆ ತುಡುಗು ಮಾಡ್ಯಾರಲ್ರಿ ಸರ್, ಅವ್ರು ಔನ್ಸ್ ನಿರ್ವಂಶ ಆಗಿದೆ. ತಾಯಿ ಆಭರಣಗಳು ಸಾಮಾನ್ಯ ಅಲ್ಲ, ಅದು ಕಡಕ್ ಅದಾವ. ತಾಯಿ ನಮ್ಮ ಮುಖಂಡ 11 ಮಂದಿ ಆಗಿದ್ದು ನಾವು. ಹೀಗಾಗಿ ಎಂದೂ ಆಗಿಲ್ಲ. 17 ವರ್ಷ ಆಯ್ತು ಜಾತ್ರೆ ಮಾಡಕ್ಕೆ. ಗಣ ಮಕ್ಕಳು ಕೂಡಿ ಜಾತ್ರೆ ಚಂದ ಮಾಡುವಾಗ ಏನೂ ಆಗಲಿಲ್ಲ. ನಾವೆಲ್ಲ ಊಟ ಮಾಡುವಾಗ ಏನೂ ಆಗಲಿಲ್ಲ. ಎಲ್ಲ ದೇವ್ರ ಪೂಜೆ ಮಾಡಿದ್ದೆವು ಚಂದ. ಅದು ಎಲ್ಲ ಮಾಡೋಕೋತೆ ಇರೋಟಿಗೆ ನಮಗೆ ಪಾವಡ ಅದ ಆಕಿದು ವರಮಹಾಲಕ್ಷ್ಮಿ ತಾನೇ ತರಿಸ್ಕೋಬೇಕು ಅಷ್ಟೇ, ಮತ್ತೊಂದೇನಿಲ್ಲ. ನಾವೆಲ್ಲ ಭಕ್ತಿದಿಂದ ಮಾಡೀವಿ. ಅವ್ರು ನಮ್ಮನ್ನ ಹಿಂಗೆ ಮಾಡ್ಯಾರ ಅಂದ್ರೆ ಆಕನೇ ನೋಡ್ಕೋಬೇಕ್ರಿ ಸರ್. ಆಕಿದ ಬಂಗಾರ ಕಿವೇನು ತಾಳಿ ದಂಡಿ ಕತ್ತರಿಸಿ ಅದ 5 ಅವ್ರ ದಂಡಿ ಕತ್ತರಿಸ್ಬೇಕಷ್ಟೇ. ಗುಂಡ್ಗಡಿಗೆ ವರ್ಷ ತುಂಬಿಡ್ದ ಬೇಡ, ನಮಗೆ 2 ದಿನದಾಗ ತೋರಿಸ್ಬೇಕಾಕಿ ಸತ್ತುಳಾಕಿ ಲಕ್ಷ್ಮೀ ಅಂದ್ರೆ ಮತ್ತೊಂದು ಏನಿಲ್ಲ. ನಮ್ಮದು ಹೆಂಗೆ ದಂಡಿ ಹಾಕಿದ್ ಕತ್ತರಿಸ್ಯಾರ ಅವ್ರು ದಂಡಿ ಹಾಕಿ ಕತ್ತರಿಸ್ಬೇಕು, ಮತ್ತೊಂದು ಏನು ಬೇಡಂಗಿಲ್ಲ. ನಾವು ಗಣ ಮಕ್ಕಳು ಕೂಡಿ ಜಾತ್ರೆ ಚಂದ ಮಾಡುವಾಗ ಏನೂ ಆಗಲಿಲ್ಲ. ನಾವೆಲ್ಲ ಊಟ ಮಾಡುವಾಗ ಏನೂ ಆಗಲಿಲ್ಲ. ಎಲ್ಲ ದೇವ್ರ ಪೂಜೆ ಮಾಡಿದ್ದೆವು ಚಂದ. ಅದು ಎಲ್ಲ ಮಾಡೋಕೋತೆ ಇರೋಟಿಗೆ ನಮಗೆ ಪಾವಡ ಅದ ಆಕಿದು ವರಮಹಾಲಕ್ಷ್ಮಿ ತಾನೇ ತರಿಸ್ಕೋಬೇಕು ಅಷ್ಟೇ, ಮತ್ತೊಂದೇನಿಲ್ಲ. ನಾವೆಲ್ಲ ಭಕ್ತಿದಿಂದ ಮಾಡೀವಿ. ಅವ್ರು ನಮ್ಮನ್ನ ಹಿಂಗೆ ಮಾಡ್ಯಾರ ಅಂದ್ರೆ ಆಕನೇ ನೋಡ್ಕೋಬೇಕ್ರಿ ಸರ್. ವರಮಹಾಲಕ್ಷ್ಮಿ ದಿನದಂದೇ ಈ ತರಹದೊಂದು ಕಳ್ಳತನ ಗ್ರಾಮಸ್ಥರಿಗೆ ಆತಂಕವನ್ನು ಮೂಡಿಸಿದೆ.